ಹಾವೇರಿ ಜಿಲ್ಲೆಯ ನಮ್ಮ ಸಮಾಜದ ಕಣ್ಮಣಿ DS ಮಾಳ್ಗಿ ಅವರು ನಿನ್ನೆ ಸ್ವಾತಂತ್ರ್ಯೋತ್ಸವ ದಿನದಂದು ಧ್ವಜಾರೋಹಣ ಮಾಡಿ ಅಕಾಲಿಕ ನಿಧನ ಹೊಂದಿದ್ದಾರೆ. ಅವರಿಗೆ ನಮ್ಮ ಸಮಾಜ ಎಲ್ಲ ಮುಖಂಡರು ಮತ್ತು ನಮ್ಮ ಲಿಂಗಾಯತ ಸಮಾಜದ KMFನ ಮಾಜಿ ಅಧ್ಯಕ್ಷ ಬಸಣ್ಣ ಅರಗೊಂಡ ಅವರ ನೇತೃತ್ವದಲ್ಲಿ ಅವರಿಗೆ ಇಲ್ಲಿ ಹಾವೇರಿ ಜಯಂತ್ ಪಟೇಲ್ ಸರ್ಕಲ್ನಲ್ಲಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಜನಾಂಗದವರಿಗೆ ಅದು ವಿಶೇಷವಾಗಿ ಬಸವಣ್ಣರ ತತ್ವವನ್ನು ಪಾಲಿಸಿಕೊಂಡು ಬಂದಂಥ ಏಕೈಕ ವ್ಯಕ್ತಿ ನಮ್ಮ ಸಮಾಜದೊಳಗೆ DS ಮಾಳ್ಗಿ ಅನ್ನೋ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಮಗೆ ನಮ್ಮ ಬಸವಣ್ಣರಿಗೂ ಭಾಳ ಅತ್ಯಂತ ಎಲ್ಲ ಸಮುದಾಯದ ಕೂಡ ಇವತ್ತು ರಾಜಕೀಯ ಉದ್ದೇಶಗಳು ಏನೇ ಇರುವಾಗ ಆದರೆ ನಮ್ಮ ಸಮಾಜದ ಒಂದು ಆಸ್ತಿಯನ್ನು ಕಳ್ಕೊಂಡವೆ ಅಂತ ಹೇಳಿ ತಪ್ಪಾಗ್ಲಿಕ್ಕೆ. ಹಾಗಾಗಿ ನಮ್ಮ ಏನೋ ಇದ್ರಲ್ಲಿ ಸಮಾಜ ಸಂಘಟನೆ ಬಂದಪ್ಪ ಅಂದ್ರೆ ನಾವೆಲ್ಲರೂ ದುಂಡಗಾಗಿ ಇವತ್ತು ಜಿಲ್ಲೆಯೊಳಗೆ ರಾಜ್ಯದೊಳಗೆ ಒಂದಿಷ್ಟು ಮಂದಿ ಹೆಸರು ಬರ್ತಾವೆ. ಯಾರಪ್ಪ ಸಮಾಜದ ಲೀಡ್ರು DS ಮಾಳ್ಗಿ, ಪರಮೇಶಪ್ಪ, ಇನ್ನೂ ಅನೇಕರ ಮಂದಿ ಹೆಸರು ಬರ್ತಾವೆ. ಒಂದು 8-10 ಮಂದಿ ಹೆಸರು ಬರ್ತಾವೆ. ಹಂಗೆ ಇವತ್ತು ನಮ್ಮ ಸಮಾಜದೊಳಗೆ ಅತ್ಯಂತ ಉನ್ನತ ನಾಯಕನ ಸಮಾಜದ ಕಳಕಳಿ ಇದ್ದಂಥ ಮನುಷ್ಯನ ಕಳ್ಕೊಂಡವೆ ಅಂತ ಭಾಳ ದುಃಖ ಅನಿಸ್ತೈತಿ. ಅವರಿಗೆ ಅವರ ಕುಟುಂಬದವರಿಗೆ ಮತ್ತು ಅವರಿಗೆ ಬಂಧುಗಳಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಮತ್ತು ಈಗ 2 ಗಂಟೆಗೆ ಅವ್ರದ್ದು ಇದ್ರದ್ದು ಅಂತ್ಯಕ್ರಿಯೆ ನಡೀತೈತಿ. ದಯಮಾಡಿ ಯಾರ ಅಭಿಮಾನಿಗಳು ತಮಗೆ ಈ ವಿಷಯ ಗೊತ್ತಿಲ್ಲಪ್ಪ ಅಂದ್ರೆ ದೌರ್ಮಳ್ಳಿ ಇಲ್ಲೇ ಹಾವೇರಿಯಿಂದ 3-4 ಕಿಲೋಮೀಟರ್ ಐತಿ, ಅಲ್ಲಿ ಬಂದು ಅಂತಿಮ ದರ್ಶನ ಪಡಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ನಮ್ಮ ಬಸಣ್ಣ ಅರಗೊಂಡ ಅವರು KMFನ ಮಾಜಿ ಅಧ್ಯಕ್ಷರು ಒಂದು 4 ಮಾತಾಡಬೇಕಂತ ವಿನಂತಿಸಿಕೊಳ್ತೇವೆ. ಓಕೆ. DS ಮಾಳ್ಗಿಯವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಹಾವೇರಿ ನಗರದಲ್ಲಿ JH ಪಟೇಲ್ ಸರ್ಕಲ್ನಲ್ಲಿ ಸಮಾಜದವರು ಮತ್ತು ಎಲ್ಲ ಅವರ ಸ್ನೇಹಿತರು ಬಂಧು ಬಳಗದವರು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅನ್ನೋಂಥ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿದಂಥ ಯಾವತ್ತೂ ಆತ್ಮೀಯ ಎಲ್ಲ ಸ್ನೇಹಿತರೆ, ಬಹುಶಃ DS ಮಾಳ್ಗಿಯವರು ಹುಟ್ಟು ಹೋರಾಟಗಾರರು, ನಾವು ಅವರು ಸಮಕಾಲಿಕರು. ನಿಜವಾಗ್ಲೂ ಕಾಲಕ್ಕೆ ಅವರು ಹೋರಾಟ ಮಾಡ್ತಕ್ಕಂಥ ಪ್ರತಿಯೊಂದು ಹೋರಾಟದಲ್ಲಿ ಬಸವ ತತ್ವವನ್ನು ಅಳವಡಿಸಿಕೊಂಡು, ಬಹುಶಃ ಬಸವ ತತ್ವ ಅಂದರೆ ಸಾಮಾಜಿಕ ನ್ಯಾಯ ಇರ್ತಿತ್ತು, ಬದ್ಧತೆ ಇರ್ತಿತ್ತು. ಆಮೇಲೆ ನೊಂದ ಕುಟುಂಬಕ್ಕೆ ಅತ್ಯಂತ ಕಳಕಳಿಯಿಂದ ನನ್ನ ಕೈಲಾದಷ್ಟು ಇಲಾಖೆಯಿಂದಾಗಲಿ, ಸಾರ್ವಜನಿಕರಿಂದಾಗಲಿ, ಸಮಾಜದಿಂದಾಗಲಿ ಸಹಾಯವನ್ನು ಮಾಡಿ ಕಣ್ಣೀರು ಒರೆಸ್ತಕ್ಕಂಥ ಒಂದು ಕೆಲಸವನ್ನು ಈ ಸಮಾಜದೊಳಗೆ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೂ ಕೂಡ ಸೇವೆ ಮಾಡುವುದರ ಮುಖಾಂತರ ಗುರುತಿಸಿದವರು ಯಾರಾದರೂ ಇದ್ದರೆ ಅದು ಬಹುಶಃ DS ಮಾಳ್ಗಿ ಅವರು ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ಅವರ ಸಾವಿನಿಂದ ಸಮಾಜಕ್ಕೆ ಅಷ್ಟೇ ಅಲ್ಲ, ಬಹುಶಃ ನಮ್ಮೆಲ್ಲ ಸ್ನೇಹಿತರಿಗೆ, ಬಹುಶಃ ಅವರು ಬಂಧು ಬಳಗಕ್ಕೆ, ಅವರ ಕುಟುಂಬಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ತುಂಬಲಾರದ ಹಾನಿಯಾಗೈತಿ. ಬಹುಶಃ ಈ ಒಂದು ಹಾನಿಯನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿ ಭಗವಂತ ಅವ್ರ ಕುಟುಂಬದವರಿಗೆ, ಎಲ್ಲ ಸ್ನೇಹಿತರಿಗೆ ದಯಪಾಲಿಸಲಿ. ಅವರು ಸತ್ರು ಕೂಡ ಅವರು ಮಾತಾಡಿದಂಥ ಮಾತು, ನಡೆದಂಥ ನಡವಳಿಕೆ, ಮಾಡಿದಂಥ ಕಾರ್ಯ ನಮ್ಮೆಲ್ಲರ ಜೊತೆಗಿರ್ತೈತಿ ಅನ್ನೋಂಥ ಧೈರ್ಯವನ್ನು ಹೊಂದಿ ನಿಮಗೆಲ್ರಿಗೂ ಕೂಡ ಆ ಒಂದು ದುಃಖವನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ನಾನು 2 ಮಾತನಾಡ್ತೀನಿ. DS ಮಾಳ್ಗಿ ಅವರು ನಮ್ಮ ಮಾದಿಗರ ಸಮಾಜದ ರಾಜ್ಯ ಒಬ್ಬ ನಾಯಕ. ಇವತ್ತು ಅವರು ಅಲ್ಲಿಗಿದ್ದು ನೋಡಿದ್ರೆ ಈ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಇವತ್ತು ಅವರು ಎಲ್ಲ ಸಮಾಜನ ಒಂದು ವಿಶ್ವಾಸ ತಗೊಂಡು ಅವರು ಒಂದು ನಾಯಕತ್ವದಲ್ಲಿ ಕೆಲಸ ಮಾಡಿದ್ದಾರೆ. ಯಾವ ಸಮಾಜಕ್ಕೂ ಏನೂ ತೊಂದರೆ ಆಗಿಲ್ಲದಂಗೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಕೇಳಿ ಭಾಳಷ್ಟು ಮನಸ್ಸಿಗೆ ಆಘಾತ ಆಗಿದೆ. ಎಲ್ಲ ವರ್ಗಕ್ಕೂ ಕೂಡ ಒಂದು ನ್ಯಾಯ ಸಿಗ್ತಕ್ಕಂಥ ಕೆಲಸ ಅವರು ಮಾಡ್ತಿದ್ರು. ಇವತ್ತು ಪರಮೇಶಣ್ಣರಾಗಲಿ, ನಮ್ಮ ಅರಬಗೊಂಡ ಬಸಣ್ಣರಾಗಲಿ, ನಾರಾಯಣರಾಗಲಿ, ಹೊನ್ನಪ್ಪ ತಗಡಿಮನಿ ಆಗಲಿ, ಮಂಜಣ್ಣರಾಗಲಿ, ನಾಗರಾಜ್ ಮಾಳಿಗೆಯವರಾಗಲಿ, ಆಮ್ಯಾಗ ನಮ್ಮ DSP ಅಧ್ಯಕ್ಷ ಅಶೋಕರಾಗಲಿ, ನಮ್ಮ ಇವರು ಮಕ್ಬುಲ್ಲರಾಗಲಿ, ಆಮೇಲೆ ಎಲ್ಲ ಪದಾಧಿಕಾರಿಗಳು ರಾಮು ಮಾಳಿಗೆಯವರಾಗಲಿ, ನಾರಾಯಣಿಯವರಾಗಲಿ, ಎಲ್ಲರೂ ಕೂಡ ಅವರ ಒಂದು ಕುಟುಂಬಕ್ಕೆ ಮತ್ತು ಅವರ ಒಂದು ಇದಕ್ಕೆ ಒಂದು ಶಾಂತಿ ಸಿಗಲಿ ಅಂತೇಳಿ ನಾವೊಂದು ಇದು ಮಾಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಿವಂಗತ DS ಮಾಳ್ಗಿ ಅಣ್ಣ
ಅವರು ಯಾವುದೇ ಜಾತಿಗೆ ಸೀಮಿತ ಆಗಿದ್ದಿಲ್ಲ, ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿದ್ದಿಲ್ಲ. ಅವರು ಒಂದು ಶೋಷಿತ ವರ್ಗ, ದೀನ ದಲಿತರಿಗೆ ಒಂದು ಆಘಾತ ಶಕ್ತಿ ಮತ್ತು ಲಿಫ್ಟ್ ಆಗಿ ಕೆಲಸ ಮಾಡ್ತಿದ್ರು. ಯಾರೋ ಎಂಥ ಕಷ್ಟದಲ್ಲೂ ಕೂಡ ತಾವಶ್ಯ ಬಂದು ಸರ್ಕಾರಿ ಕೆಲಸದಲ್ಲಿ ಸಾರ್ವಜನಿಕವಾಗಿ ಯಾರೋ ತೊಂದರೆ ಅನುಭವಿಸಪ್ಪ ಅಂದ್ರೆ ಮೊದಲನೇ ವ್ಯಕ್ತಿಯಾಗಿ ಬಂದು ನಿಂತು ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಅವ್ರ ಸಮಸ್ಯೆಯಿಂದ ಹೊರ ತೊಗೊಂಬಂದು ಅವ್ರಿಗೆ ಮಾನಸಿಕ ಸಾಂತ್ವನ ಹೇಳಿ ಅವ್ರಿಗೆ ಮುಂದೆ ಬದುಕಿನ ಹಾದಿ ಸುಗಮ ಮಾಡಿಕೊಡುವಂಥ ಅವರಲ್ಲಿ ಬುದ್ಧಿಶಕ್ತಿ ಮತ್ತು ಜ್ಞಾನ ಇತ್ತು. ಸಮಾಜದ ಎಲ್ಲ ವರ್ಗದ ಜೊತೆಲೂ ಅವ್ರ ಸಂಪರ್ಕ ಹೊಂದಿದ್ರು. ಆ ಜಾತಿ ಈ ಜಾತಿ ಅನ್ನೋದು ಎಲ್ಲ ವರ್ಗದವರು ನನ್ನ ತಮ್ಮರು ಬಸವ ತತ್ವದ ಒಂದು ಅಡಿಯಲ್ಲಿ ಅವ್ರ ಜೀವನ ಸಾಗಿಸಿದಂಥ ನಮ್ಮ DS ಮಾಳಿಗೆಯವರು ಇವತ್ತು ನಿಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ನಿನ್ನೆ ದಿನ ಅವರ ಒಂದು ಅಗಲಿಕೆ ನಮಗೆ ತುಂಬಲಾರ್ದಂಥ ನಷ್ಟ ಇಡೀ ಸಮಾಜಕ್ಕೆ, ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜಕ್ಕೂ ಒಂದು ಅವ್ರ ಶಕ್ತಿ ಆದಂಥವ್ರು ಇವತ್ತು ಅವ್ರ ಅಗಲಿಕೆ ನಮಗೆ ತುಂಬಲಾರ್ದ ನಷ್ಟ ಆಗೈತಿ. ಆ ಭಗವಂತ ಅವ್ರ ಕುಟುಂಬ ಮತ್ತು ಅವರ ಸಂಪೂರ್ಣ ಅಭಿಮಾನಿ ಬಳಗ ಹಾಗೂ ಅವ್ರು ನಂಬಿನ ಹೋಗ್ತಾ ಎಲ್ಲರಿಗೊಂದು ನೋವಿನಲ್ಲಿದ್ದಾರೆ. ಆ ನೋವಿಂದ ಹೊರಗೆ ಬಂದು ನೈಜ ಜೀವನ ಬರಲಿ ಅಂತ ಶಕ್ತಿ ಕೊಡಲಿ ಅಂತ ಇದು ಮಾಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಜೊತೆಗೆ ಇವತ್ತು ಮಧ್ಯಾಹ್ನ ಅವ್ರ ಅಂತಿಮ ಸಂಸ್ಕಾರ ಕಾರ್ಯಕ್ರಮ ಇದ್ದು ತಾವು ಎಲ್ಲರೂ ಭಾಗವಹಿಸುತ್ತೆ ಈ ಬಾರಿ